ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ EHS ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಇವಾಗ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿ BSc MLT BSc OTಗಳನ್ನು ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಿ, ಗೋರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೋಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ, ಗೋರ್ಮೆಂಟ್ ಸೀಟನ್ನು ಪಡ್ಕೋಬೇಕಂತ ವೇಟ್ ಮಾಡ್ತಾ ಇದ್ದೀರಿ, ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅರ್ಜಿಗಳನ್ನು ಕರೀಬೇಕಿತ್ತು. ಹಿಂದಿನ ವರ್ಷದಂತೆ ಲೆಕ್ಕಾಚಾರ ನೋಡೋದಾದರೆ ಹಿಂದಿನ ವರ್ಷ ಅತಿ ಬೇಗನೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕರೆದಿದ್ದರು. ಅಕ್ಟೋಬರ್ ಮಂತಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕರೆದಿದ್ದರು. ಬಟ್ ಈಗ ಕಾಲ್ ಮಾಡಿ ಕೇಳಿದಾಗ KEದವರು ರೆಸ್ಪಾನ್ಸ್ ಮಾಡ್ತಿರೋದೇನೆಂದರೆ, ನಮಗೆ ಯಾವುದೇ ಥರಂಥ ಮಾಹಿತಿ ಇಲ್ಲ, ನಮಗೆ ಆದೇಶ ಕೂಡ ಬಂದಿಲ್ಲ, ರಾಜೀವ್ ಗಾಂಧಿ ಅವರು ನಮಗೆ ಯಾವುದೇ ಥರಂಥ ಒಂದು ಸ್ಪಷ್ಟತೆಯನ್ನು ಗೈಡ್ಲೈನ್ಸನ್ನು ಕೊಟ್ಟಿಲ್ಲ, ಹೀಗಾಗಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ KEದವರು ಹೇಳ್ತಾ ಇದ್ದಾರೆ. ಆದರೆ ಪ್ರತಿ ವರ್ಷವೂ KEದವರು ಎಕ್ಸಾಮ್ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕಂಡಕ್ಟ್ ಮಾಡೋದು. ಈಗ ಕೇಳಿದರೆ KEದವರಿಗೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು KEದಿಂದ ಬರುವಂಥ ಒಂದು ಸ್ಪಷ್ಟವಾದಂಥ ಮಾಹಿತಿ. ಅದಕ್ಕೆ ನೀವೇನು ಮಾಡಬೇಕು, ಇವಾಗ ತುಂಬ ಲೇಟ್ ಆಗಿದೆ ವಿದ್ಯಾರ್ಥಿಗಳು. ನೀವು ಈಗ ನೋಡಿ, ರೆಗ್ಯುಲರ್ ವಿದ್ಯಾರ್ಥಿಗಳು ತುಂಬ ಟಾರ್ಚರ್ ಕೊಟ್ಟಿದ್ದಕ್ಕೆ ಅವರು ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಿದರು. ಅದೇ ರೀತಿಯಾಗಿ ನೀವು ಕೂಡ ಏನು ಮಾಡಬೇಕಂತಂದರೆ, ಕಂಟಿನ್ಯೂಸ್ ಆಗಿ KEದವರಿಗೆ ಕಾಲ್ ಮಾಡಬೇಕು. ರಿಸೀವ್ ಮಾಡಿಲ್ಲ ಅಂದರೂ ಕೂಡ ನೀವು ವೇಟಿಂಗಲ್ಲಿ ಇದ್ದರೂ ಕೂಡ ನೀವು ಅದನ್ನು ವೇಟ್ ಮಾಡಿ ಕಾಲ್ ಮಾಡಬೇಕು. ಮತ್ತು ಬೆಂಗಳೂರು ಸಮೀಪದಲ್ಲಿ ಯಾರಾದರೂ ಇದ್ದರೆ KEಗೆ ಹೋಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಪದೇ ನೀವು ಅವರಿಗೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಕೌನ್ಸಿಲಿಂಗ್ ಯಾವಾಗ ಮಾಡ್ತೀರಾ ಅಂತ ಕೇಳಿದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅದರ ಬಗ್ಗೆ ಸ್ವಲ್ಪ ಏನು ಮಾಡ್ತಾರೆ ಅಂದರೆ ಬೇಗನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಪ್ಪ ಅಂತಂದರೆ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಪ್ರತಿ ವರ್ಷವೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಈ ವರ್ಷವೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ನಿಮಗೆ ಬೇಕಾಗಿರುವಂಥದ್ದು. ನೀವು ಅವ್ರಿಗೆ ಏನು ಮಾಡಬೇಕು, ಒತ್ತಾಯ ಮಾಡಿ ಕೌನ್ಸಿಲಿಂಗ್ ಪ್ರಕ್ರಿಯೆನ ಆರಂಭ ಮಾಡಿರಿ ಅಂತ ಹೇಳಿದರೆ ಮಾಡ್ಬೋದು. ಸೊ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸುಮ್ಮನೆ ಬಿಡಬೇಡ್ರಿ. ಯಾರಲ್ಲಿ ಲೇಟ್ ಆಗಿದೆ, ಅಕ್ಟೋಬರಲ್ಲೇ ಅಂದರೆ ಈ ತಿಂಗಳಲ್ಲಿ ಕಂಡೀಷನ್ ಒಳಗಡೆ ಹಿಂದಿನ ತಿಂಗಳಿಗೆ ಸ್ಟಾರ್ಟ್ ಆಗಬೇಕಿತ್ತು. ನವಂಬರ್ ತಿಂಗಳು ಮುಗಿತಾ ಬಂತು. ಇನ್ನೊಂದು 4-5 ದಿವಸ, ಇನ್ನೊಂದು ವಾರದಲ್ಲಿ ನವಂಬರ್ಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ತುಂಬ ತಡ ಆದರೂ ಕೂಡ ಏನಾಗುತ್ತೆ ಅಂದರೆ, ಮುಂದೆ ನಿಮ್ಮ ಒಂದು ಸ್ಟಡಿ ಡಿಲೇ ಆಗ್ತಾ ಹೋಗುತ್ತದೆ, ಸಿಲೆಬಸ್ ಕವರ್ ಆಗೋದು ಲೇಟ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಇರೋದರಿಂದ ನೀವು ಗೌರ್ಮೆಂಟ್ ಸೀಟ್ಗಳಿಗೆ ವೇಟ್ ಮಾಡ್ತಾ ಇದ್ದರೆ ನೀವು KEಗೆ ಏನು ಮಾಡಬೇಕು, ತುಂಬಾ ರಿಕ್ವೆಸ್ಟ್ ಮಾಡ್ಕೋಬೇಕು. ಮತ್ತು ಆರ್ಡ್ರ್ ಮಾಡಿದ್ರು ಒಳ್ಳೆಯದೇ, ತಂದೆ ತಾಯಿಗಳು ಕರ್ಕೊಂಡು ಹೋದ್ರು ಒಳ್ಳೆಯದೇ. ಅವ್ರು ಹೋಗಿ ಯಾರಾದರೂ ಸೀನಿಯರ್ಗಳನ್ನು ಕರ್ಕೊಂಡೋಗಿ ನೀವಲ್ಲೇ ಯಾಕೆ ಹೆಂಗೆ ಅಂತ ಏನಾದರೂ ಇದನ್ನು ಮಾಡಿದರೆ ಅದಕ್ಕೆ ಅವ್ರು ಏನು ಮಾಡ್ಬೋದು, ಡಿಸ್ಕಷನ್ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೋದು. ಓಕೆ, ಬಟ್ ಯಾವುದೇ ಥರಂಥ ಮಾಹಿತಿ ಅಂತೂ ಇಲ್ಲ. KEಗೆ ನೀವು ಕೂಡ ಕಾಲ್ ಮಾಡಿ ಕೇಳಿದ್ರು ಕೂಡ ಅವರು ಒಂದೇ ಆನ್ಸರ್ ಹೇಳೋದು, ನಮಗೆ ಮೇಲಿಂದ ಯಾವುದೂ ಆರ್ಡ್ರ್ ಬಂದಿಲ್ಲ ಅಂತ. ನೋಡಬೇಕಂತಂದರೆ ಸಿಲೆಬಸ್ ಮುಂದೆ ಹೋಗುತ್ತೆ. ಯಾಕಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಈ ಬರುವ ಡಿಸೆಂಬರಿಂದ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೀಗೆ ಇರಬೇಕಾದ್ರೆ ನಿಮ್ಮಗಳಿಗೆ ಸುಮ್ಮನೆ ಬಿಟ್ಕೊಂಡು ಹೋದರೆ ನಿಮ್ಮದು ಗ್ಯಾರಂಟಿ ಅಶ್ಯೂರೆನ್ಸ್ ಕೊಡಬೇಕಲ್ಲ ಯಾರಾದ್ರು ಒಬ್ಬರು. KEದವರೇ ನಮ್ಗೆ ಗ್ಯಾರಂಟಿ ಕೊಡಬೇಕಿತ್ತು. KEದವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಕೂಡ ನನಗೆ ಸಿಕ್ಕಾಪಟ್ಟೆ ಕಾಮೆಂಟನ್ನು ಕೇಳ್ತಾ ಇದ್ದೀರಿ, ಕಾಮೆಂಟ್ಸನ್ನು ಹಾಕ್ತಾ ಇದ್ದೀರಿ, ಏನಾದರೂ ಮಾಹಿತಿ ಇದ್ದರೆ ಹೇಳಿ ಅಂತ. ಬಟ್ ನಮಗೆ ಮಾಹಿತಿ ಕೊಡಬೇಕಾಗಿರೋದು KEದವರು. ಕಾಲ್ ಮಾಡಿದರೆ ನಮಗೆ ಯಾವುದೇ ಥರಂಥ ಮಾಹಿತಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಕಾಲನ್ನು ಕಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೂ ಕೂಡ ನಿಮಗೆ ಮಾಹಿತಿ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರೋದು, ಇದು ಫ್ಯಾಕ್ಟ್ ಇರುವಂಥದ್ದು.